ಹಲೋ MDLಗೆ ಸ್ವಾಗತ. BMI ಬಗ್ಗೆ ತುಂಬ ಕೇಳಿದ್ದೀವಿ. BMI ಅಂದರೆ ಏನು, ಯಾವ್ದು ಹೆಲ್ದಿ ಯಾವುದಿಲ್ಲ, ನಿಮಗಿದೇ ಸರಿ ಅಂತ ಹೇಗೆ ಗೊತ್ತಾಗತ್ತೆ? ಬನ್ನಿ ತಿಳ್ಕೊಳ್ಳೋಣ ನ್ಯೂಟ್ರಿಷನ್ ಕೋಚ್ ರ್ಯಾನ್ ಫರ್ನಾಂಡೋ ಹತ್ರ. BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್, ಸರಿನಾ? ಈಗ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಏನು? ಅದು ತುಂಬ ಸಿಂಪಲ್. ನಿಮ್ಮ ತೂಕ ಡಿವೈಡೆಡ್ ಬೈ ಎತ್ತರದ ಸ್ಕ್ವೇರ್. ಅಂದರೆ ಈಗ ಒಬ್ಬ ಮನುಷ್ಯ 100 kg ಇದ್ದರೆ ಓಕೆ, ಅದನ್ನು ಅವರ ಎತ್ತರ ಈಗ 150 ಸೆಂಟಿಮೀಟರ್ ಇತ್ತು ಅಂತಂದರೆ 100ನ್ನು 150 × 150 ಇಂದ ಭಾಗಿಸಬೇಕು. ಆಗ ಸಿಗೋ ರೀಡಿಂಗೇ BMI. ಅಂಕಿಅಂಶಗಳ ಪ್ರಕಾರ ಆರೋಗ್ಯಕರವಾದ BMI ರೀಡಿಂಗ್ ಅಂದರೆ 18.5ರಿಂದ 24.5 25. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಕೆಲವರು ಹೇಳ್ತಾರೆ BMI ಅಷ್ಟೇ ಸಾಲಲ್ಲ. ಈಗ ನನ್ನ ಮುಂದೆ ಇಷ್ಟೆಲ್ಲ ಗ್ಲಾಸಸ್ ಇದೆ. ಈ ಪ್ರತಿ ಗ್ಲಾಸನ್ನ ಬೇರೆ ಬೇರೆ ಮನುಷ್ಯ ಅಂತ ತಿಳ್ಕೊಳ್ಳೋಣ, ಓಕೆನಾ? ಇದು ಚಿಕ್ಕ ದಪ್ಪನೆಯ ಮನುಷ್ಯ, ಕೆಳಭಾಗ ಮಾತ್ರ ದಪ್ಪ ಇರೋಂಥ ಮನುಷ್ಯ, ಮೇಲ್ಭಾಗ ದಪ್ಪ ಇರೋಂಥ ಮನುಷ್ಯ, ಇಲ್ಲಿ ಪೂರ್ತಿ ದೇಹ ಒಂದೇ ಥರ ಇರುವಂಥವ್ರು, ಓಕೆ, ಎತ್ತರವಾಗಿರುವಂಥ ಮನುಷ್ಯ ಮತ್ತು ದೈತ್ಯಾಕಾರದ ಮನುಷ್ಯ. ಈಗ ಇವರೆಲ್ಲರಿಗೂ ಬೇರೆ ಬೇರೆ ಥರದ BMI ಇರುತ್ತೆ. ಇವನ್ನ ನೋಡಿದ ತಕ್ಷಣ ನೀವು ಹೇಳ್ಬೋದು ಇವನು ತುಂಬ ಹೆವಿ ಮನುಷ್ಯ ಅಂತ, ಓಕೆ? ಈ ಮನುಷ್ಯನ ದೇಹದ ಕೊಬ್ಬಿನ ಪರ್ಸೆಂಟೇಜ್ ಅಂದರೆ ಅವನ ದೇಹದಲ್ಲಿನ ಫ್ಯಾಟ್ ಮತ್ತು ಅವನ ಲೀನ್ ಬಾಡಿ ಮಾಸ್ ಅಂದರೆ ಅವನ ಮಸಲ್ ರೇಷಿಯೋ ಸರಿಯಾಗಿದ್ದರೆ ಅವನ BMI ಅನ್ಹೆಲ್ದಿ ಆಗಿದ್ರೂ ಆ ಮನುಷ್ಯ ತುಂಬ ಹೆಲ್ದಿ ಆಗಿರ್ತಾನೆ. ಓಕೆ. ಸೊ ನಾವುಗಳು ಅಂದರೆ ವೆಲ್ನೆಸ್ ಕೋಚ್ ಅಥವಾ ನ್ಯೂಟ್ರಿಷನ್ ಸೈಂಟಿಸ್ಟ್ಗಳು ತೂಕದ ಸಮಸ್ಯೆಗಳ ಬಗ್ಗೆ ಕ್ಲೈಂಟ್ಸ್ ಜೊತೆ ಕೆಲಸ ಮಾಡುವಾಗ ನಾವೇನ್ ಮಾಡ್ತೀವಿ ಅಂದರೆ BMI ನೋಡ್ತೀವಿ, ಅದರ ಜೊತೆ ಫ್ಯಾಟ್ ಪರ್ಸೆಂಟೇಜ್ ಕೂಡ ನೋಡ್ತೀವಿ. ಫ್ಯಾಟ್ ಪರ್ಸೆಂಟೇಜ್ನ ಕಂಡು ಹಿಡಿಯೋದಕ್ಕೆ ಬೇರೆ ಬೇರೆ ವಿಧಾನಗಳನ್ನ ಬಳಸ್ಕೊಬಹುದು. ಉದಾಹರಣೆಗೆ ಕ್ಯಾಲಿಪರ್ ಅಂತ ಒಂದು ವಿಧ ಇದೆ. ದೇಹದಲ್ಲಿನ 3 ಪಾಯಿಂಟ್ 9 ಪಾಯಿಂಟ್ ಅಥವಾ 12 ಪಾಯಿಂಟ್ ತಗೊಬೇಕು. ಬೇಸಿಕಲಿ ಇದನ್ನ ಪಿಂಚ್ ಕ್ಯಾಲಿಪರ್ ಅಂತಾರೆ. ಚರ್ಮನ ಸ್ವಲ್ಪ ಎಳೆದು ಕ್ಯಾಲಿಪರ್ನ ಸಿಕ್ಸ್ಬೇಕು. ಇದ್ರೊಳಗೆ ಮುಂಚೆನೆ ಒಂದು ಸ್ಕೇಲ್ ಇರುತ್ತೆ, ಅದರಿಂದ ಫ್ಯಾಟ್ ಪರ್ಸೆಂಟೇಜ್ ಗೊತ್ತಾಗುತ್ತೆ. ಸುಮಾರು ಎಲ್ಲ ಜಿಮ್ಗಳಲ್ಲೂ ಟ್ರೈನರ್ಸ್ ಹತ್ರನೂ ನ್ಯೂಟ್ರಿಷನರ್ಸ್ ಹತ್ರನೂ ಇದಿರುತ್ತೆ. ಇದನ್ನ 60 ರೂಪಾಯಿಗೆಲ್ಲ ಕೊಂಡ್ಕೊಬಹುದು. ನಿಮಗೆ ಗೊತ್ತಿರಲಿಲ್ಲ ಅಂದರೆ ದೇಹದಲ್ಲಿ ಫ್ಯಾಟ್ ಚರ್ಮದ ಕೆಳಗೆ ಇರುತ್ತೆ ಎಲ್ಲ ಕಡೆನೂ. ಸೊ ಹೆಲ್ದಿ ಫ್ಯಾಟ್ ಪರ್ಸೆಂಟೇಜ್ ಏನು? ಗಂಡಸರಿಗೆ ಹೆಲ್ದಿ ಫ್ಯಾಟ್ ಪರ್ಸೆಂಟೇಜ್ ಸುಮಾರು 15ರಿಂದ 20% ಬಾಡಿ ಫ್ಯಾಟ್. ಹಿಂಗಾದ್ರೆ ಈಗ ನೀವು 100 kg ಇದ್ದು 200 ಸೆಂಟಿಮೀಟರ್ ಎತ್ತರ ಅಂದರೆ 6.4 ಅಡಿ ಇದ್ದು ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ 15 ಇದ್ರೆ ಅದು ತುಂಬಾ ಆರೋಗ್ಯಕರವಾದದ್ದು. ಅಂದ್ರೆ ನಿಮ್ಮ 100 kg ದೇಹದಲ್ಲಿ 15 kg ಕೊಬ್ಬು. ಹೆಂಗಸರಲ್ಲಿ ಇದು ಬೇರೆ ತರ, ಯಾಕೆಂದ್ರೆ ಇವರದು ಮಗುನ ಹೊರೋ ಅಂತ ದೇಹ, ಸೊ ಇವರ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಅದರಿಂದ ಹೆಂಗಸರಲ್ಲಿ ಹೆಲ್ದಿ ಫ್ಯಾಟ್ ಪರ್ಸೆಂಟೇಜ್ ಅಂದ್ರೆ 20ರಿಂದ 25%. 25ರಿಂದ 30 ಇದ್ರೂ ಅಕ್ಸೆಪ್ಟಬಲ್, ಓಕೆ? ಆದ್ರೆ 30ಕ್ಕಿಂತ ಜಾಸ್ತಿ ಹೋದ್ರೆ ಅದು ಅನ್ಹೆಲ್ದಿ ಅಂತ ಹೇಳ್ಬೋದು. ಹೌದು, ಸಮಸ್ಯೆ ಝೋನ್ ಅಂತಾನೂ ಹೇಳ್ಬೋದು. ಸೊ ಇವೆಲ್ಲ ಕನ್ಸ್ಯೂಮರ್ಸ್ ಅವರ ಆರೋಗ್ಯನ ಸುಧಾರಿಸ್ಕೊಳ್ಳೋದಿಕ್ಕೆ ಅಂತ ಉಪಯೋಗಿಸಬಹುದಾದಂತ ಚಿಕ್ಕ ಸಾಧನಗಳು. ಆಸಮ್, ಥ್ಯಾಂಕ್ ಯು ರಾಯನ್. ಈ ಎಪಿಸೋಡ್ ನಲ್ಲಿ ನಮ್ಮೊಂದಿಗಿದ್ದಕ್ಕೆ ನಿಮ್ಗೂ ಧನ್ಯವಾದ.